ಎಲ್ರಿಗೂ ನಮಸ್ಕಾರ. ಇಂದು ನಾನು ನಮ್ಮ ದೇಶದ ಅತ್ಯಂತ ಪವಿತ್ರ ಹಾಗೂ ಸಂತೋಷದ ಹಬ್ಬವಾದ ದೀಪಾವಳಿ ಅಥವಾ ದೀಪೋತ್ಸವದ ಬಗ್ಗೆ ಮಾತನಾಡಲಿದ್ದೇನೆ. ದೀಪಾವಳಿ ಎಂದರೆ ಅಂಧಕಾರದ ಮೇಲೆ ಬೆಳಕಿನ ಜಯ, ದುಷ್ಟದ ಮೇಲೆ ಸತ್ಪ್ರಭುವಿನ ವಿಜಯ. ಈ ಹಬ್ಬವನ್ನು ನಾವು ಹಲವಾರು ಕಾರಣಗಳಿಂದ ಆಚರಿಸುತ್ತೇವೆ. ಒಂದನೇ ಕಾರಣ, ಶ್ರೀರಾಮ ಅಯೋಧ್ಯೆಗೆ ವಾಪಸ್ ಬಂದದ್ದು. ರಾವಣನನ್ನು ಸಂಹರಿಸಿ 14 ವರ್ಷಗಳ ವನವಾಸದ ನಂತರ ಶ್ರೀರಾಮ, ಸೀತಾ ಮತ್ತು ಲಕ್ಷ್ಮಣರು ಅಯೋಧ್ಯೆಗೆ ವಾಪಸ್ಸಾದ ದಿನವೇ ದೀಪಾವಳಿ ಎಂದು ಆಚರಿಸಲಾಗುತ್ತದೆ. ಆ ದಿನ ಅಯೋಧ್ಯೆಯ ಜನರು ಸಂತೋಷದಿಂದ ದೀಪಗಳನ್ನು ಬೆಳಗಿಸಿ ನಗರವನ್ನು ಪ್ರಕಾಶಮಾನಗೊಳಿಸಿದರು. ಅದಕ್ಕಾಗಿ ಈ ದಿನವನ್ನು ದೀಪಾವಳಿ ಎಂದು ಅವರು ಕರೆಯುತ್ತಿದ್ದರು. ಎರಡನೆಯ ಕಾರಣ, ಲಕ್ಷ್ಮೀ ದೇವಿಯ ಪೂಜೆ. ದೀಪಾವಳಿ ರಾತ್ರಿ ಜನರು ಧನದೇವತೆ ಲಕ್ಷ್ಮೀ ಮಾತೆಯನ್ನು ಆರಾಧಿಸುತ್ತಾರೆ. ಇದು ಸಂಪತ್ತು, ಸಮೃದ್ಧಿ ಮತ್ತು ಶುಭಾರಂಭದ ಸಂಕೇತವಾಗಿದೆ. ಮೂರನೆಯ ಕಾರಣ, ನರಕಾಸುರನ ಸಂಹಾರ. ಕೆಲ ಕಡೆಯಲ್ಲಿ ದೀಪಾವಳಿ ನರಕ ಚತುರ್ದಶಿ ಎಂದು ಕರೆಯಲಾಗುತ್ತದೆ. ಇದು ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನ. ಅದು ದುಷ್ಟದ ಮೇಲೆ ಸತ್ಪ್ರಭುವಿನ ಜಯದ ದಿನ. ನಾಲ್ಕನೇ ಕಾರಣ, ಹೊಸ ವರ್ಷದ ಆರಂಭ. ಕೆಲ ರಾಜ್ಯಗಳಲ್ಲಿ, ವಿಶೇಷವಾಗಿ ಉತ್ತರ ಭಾರತದಲ್ಲಿ, ದೀಪಾವಳಿ ಹೊಸ ವರ್ಷದ ಪ್ರಾರಂಭವನ್ನು ಸೂಚಿಸುತ್ತದೆ. ಜನರು ಮನೆಗಳನ್ನು ಸ್ವಚ್ಛಗೊಳಿಸಿ ಹೊಸ ಬಟ್ಟೆ ಧರಿಸಿ ಮಿಠಾಯಿಗಳನ್ನು ಹಂಚಿಕೊಳ್ಳುತ್ತಾರೆ. ದೀಪಾವಳಿಯ ನಿಜವಾದ ಅರ್ಥ ಮನೆಗಳಲ್ಲಿ ಮಾತ್ರವಲ್ಲ, ಮನಸ್ಸಿನಲ್ಲಿಯೂ ಬೆಳಕು ಹಚ್ಚುವುದು. ಅಂಧಕಾರದಂತೆ ಇರುವ ಅಜ್ಞಾನ, ದ್ವೇಷ, ಅಹಂಕಾರ ಇವೆಲ್ಲವನ್ನು ದೂರ ಮಾಡಿ ಪ್ರೀತಿ, ಶಾಂತಿ ಮತ್ತು ಸಹೋದರತ್ವದ ಬೆಳಕನ್ನು ಹಚ್ಚಬೇಕು. ಅದಕ್ಕಾಗಿ ನಾವು ದೀಪಾವಳಿಯನ್ನು ಸಂತೋಷ, ಪ್ರೀತಿ ಮತ್ತು ಒಗ್ಗಟ್ಟಿನ ಹಬ್ಬವಾಗಿ ಆಚರಿಸುತ್ತೇವೆ. ಈ ದೀಪಾವಳಿಯಲ್ಲಿ ಬೆಳಕು, ಸಂತೋಷ ಮತ್ತು ಪ್ರೀತಿ ತುಂಬಿದ ಹಬ್ಬವಾಗಲಿ. ಆದರೆ ದಯವಿಟ್ಟು ಪಟಾಕಿ ಹಚ್ಚಬೇಡಿ. ಅವು ಪರಿಸರಕ್ಕೆ ಹಾನಿ ಮಾಡುತ್ತವೆ, ಪ್ರಾಣಿಗಳಿಗೆ ಭಯ ಹುಟ್ಟಿಸುತ್ತವೆ ಮತ್ತು ಆರೋಗ್ಯಕ್ಕೂ ಅಪಾಯ. ಬದಲಾಗಿ ದೀಪ ಬೆಳಗಿಸಿ, ಮನೆ ಬೆಳಕು ತುಂಬಿಸಿ, ನೆರೆಹೊರೆಯವರ ಮುಖದಲ್ಲಿ ನಗು ಮೂಡಿಸಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.